ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಲ್ಲಿದೆ. ಆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ನಿಮ್ಮ ಬ್ರಿಟಿಷರನ್ನ ಭಾರತವನ್ನ ಬಿಟ್ಟು ಓಡಿಸ್ತಾರೆ ಎನ್ನುವಂತ ಸಂಕಲ್ಪವನ್ನ ಭಗತ್ ಸಿಂಗ್ ಬ್ರಿಟಿಷರಿಗೆ ಹೇಳ್ತಾರಂದ್ರೆ ಅದು ಭಾರತ ದೇಶದ ಯುವ ಶಕ್ತಿಯಲ್ಲಿರ್ತಕ್ಕಂಥ ಶಕ್ತಿ ಅಂತ ಹೇಳೋದು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ, ನೆನಪಿಸ್ಕೊಳ್ಬೇಕಾಗುತ್ತೆ. ಒಂದು ಕೊನೆಯದಾಗಿ ಒಂದು ವಿಷಯವನ್ನ ಹೇಳಿ ನನ್ನ ಭಾಷಣವನ್ನ ಮುಗಿಸ್ತೇನೆ. ಒಬ್ಬ 6 ವರ್ಷದ ಬಾಲಕ ತಿರಂಗ ಧ್ವಜವನ್ನ ಬ್ರಿಟಿಷ್ ಕಚೇರಿಯ ಮೇಲೆ ಹಾರಿಸುವ ಪ್ರಯತ್ನವನ್ನ ಮಾಡ್ತಾನೆ. ಬ್ರಿಟಿಷ್ ಕಚೇರಿಯ ಮೇಲೆ ತಿರಂಗ ಧ್ವಜವನ್ನು ಹಾರಿಸುವಂತ ಸಂದರ್ಭದಲ್ಲಿ ಬ್ರಿಟಿಷರು ಗೋಲಿಬಾರನ್ನ ಮಾಡ್ತಾರೆ. ಬ್ರಿಟಿಷರು ಗೋಲಿಬಾರನ್ನ ಮಾಡಿದಾಗ ಅವನಿಗೆ ಗೋಲಿ ಬಡಿದು ಆಸ್ಪತ್ರೆಗೆ ದಾಖಲಾಗ್ತಾನೆ. ಆಸ್ಪತ್ರೆಗೆ ದಾಖಲಾದಾಗ ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಾರೆ. ಪ್ರಶ್ನೆಯನ್ನ ಮಾಡ್ತಾರೆ. ಅವರು ಆ ಯುವಕ ವೈದ್ಯರಿಗೆ ಕೇಳ್ತಾರೆ, ಏನಪ್ಪಾ ಅಂದ್ರೆ ಬ್ರಿಟಿಷರು ಆಗಿರ್ತಕ್ಕಂಥ ಗೋಲಿ ನನ್ನ ಎದೆಗೆ ಬಿದ್ದಿದೆಯೋ ಬೆನ್ನಿಗೆ ಬಿದ್ದಿದೆಯೋ ಅಂತ ಕೇಳ್ತಾನೆ. ಆವಾಗ ವೈದ್ಯರೆಲ್ಲರೂ ಕೂಡ ಕೇಳ್ತಾರೆ, ಯಾಕಪ್ಪ ನೀನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೀಯಾ, ಬೆನ್ನಿಗೆ ಬಿದ್ದೇನು ಎದೆಗೆ ಬಿದ್ದೇನು, ಯಾಕೆ ಪ್ರಶ್ನೆ ಮಾಡ್ತಾ ಇದೀಯ ಅಂತ ಕೇಳಿದಾಗ ಆ ಬಾಲಕ ಕೊಟ್ಟಿರ್ತಕ್ಕಂಥ
ಸಂದರ್ಭದಲ್ಲಿ ಬ್ರಿಟಿಷರು ಗೋಲಿಯನ್ನು ಹೊಡೆದಿದ್ದಾರೆ. ಆ ಗೋಲಿ ಏನಾದರೂ ನನ್ನ ಈ ಬೆನ್ನಿಗೆ ಬಿದ್ದಿದ್ರೆ ತಿರಂಗ ಧ್ವಜವನ್ನು ಹಾರಿಸುವಾಗ ಎದರಿ ಓಡಿ ಹೋಗ್ತಾ ಇದ್ದ ಅನ್ಕೊಳ್ತಾರೆ. ಅದೇ ಗುಂಡು ಏನಾದರೂ ನನ್ನ ಎದೆಗೆ ಬಿದ್ದಿದ್ರೆ ಭಾರತದ ತಿರಂಗ ಧ್ವಜವನ್ನು ಹಾರಿಸುವ ಸಂದರ್ಭದಲ್ಲಿ ಎದೆಯನ್ನ ಕೊಟ್ಟು ನಿಂತಿದ್ದ ಅಂತೇಳಿ ಈ ದೇಶದ ಜನ ಅನ್ಕೊಳ್ತಾರೆ ಎನ್ನುವಂತಹ ಮನಸ್ಥಿತಿಯ ಯುವ ಶಕ್ತಿ ಇವತ್ತು ಭಾರತ ದೇಶದಲ್ಲಿ ಕಾಣ ಸಿಗುತ್ತೆ ಅನ್ನುವಂತ ವಿಚಾರವನ್ನು ನಿಮ್ಮೆಲ್ಲರೂ ಕೂಡ ತಿಳಿಸ್ತಾ ನಾವೆಲ್ಲರೂ ಕೂಡ ಭಾರತ ಧ್ವಜದ ಬಗ್ಗೆ, ಭಾರತದ ಸೈನಿಕರ ಬಗ್ಗೆ, ದೇಶದ ಬಗ್ಗೆ, ರಾಷ್ಟ್ರೀಯತೆಯ ಬಗ್ಗೆ ನಾವೆಲ್ಲರೂ ಕೂಡ ರಾಷ್ಟ್ರ ಪ್ರೇಮವನ್ನು ಮೆರಿಬೇಕು ಅನ್ನುವಂತ ವಿನಂತಿಯನ್ನು ನಿಮ್ಮೆಲ್ಲರೂ ಕೂಡ ಮಾಡ್ಕೊಳ್ತಾ ಕೊನೆಯದಾಗಿ ಇದೇ ದೇಶದಲ್ಲಿ ಕೆಲವೇ ದಿನಗಳ ಹಿಂದೆ ಒಂದು ಪ್ರತಿಭಟನೆ ನಡೆದಿತ್ತು. ಬಿಜೆಪಿ ಅಂತಕ್ಕಂಥವರು ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ನೀಟ್ ಪ್ರಶ್ನೆ ಪತ್ರಿಕೆಯ ಪ್ರಕರಣವನ್ನ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದನ್ನ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಖಂಡಿಸ್ತಾನೆ. ಆದರೆ ಅದೇ ಪ್ರತಿಭಟನೆ ನೆಪದಲ್ಲಿ ಭಾರತೀಯ ಸೈನಿಕರು ಹಗಲು ರಾತ್ರಿ ಎನ್ನದೆ ನಮ್ಮನ್ನ ಕಾಯುವಂತ ಸೈನಿಕರ ವಿರುದ್ಧ ಘೋಷಣೆ ಕೂಗುವಂತ ಮನಸ್ಥಿತಿಗಳ ವಿರುದ್ಧ ನಾವೆಲ್ಲರೂ ಕೂಡ ಜಾಗೃತರಾಗಿ ಬಿಡಬೇಕು. ಅಂತ ದೇಶದ್ರೋಹಿಗಳ ವಿರುದ್ಧ ನಾವೆಲ್ಲರೂ ಕೂಡ ಕಾಲೇಜಿನ ವಿದ್ಯಾರ್ಥಿಗಳು ಜಾಗೃತರಾಗಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಈ ತಿರಂಗ ರ್ಯಾಲಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಆಡಳಿತ ಮಂಡಳದವರಿಗೆ, ಪೊಲೀಸ್ ಇಲಾಖೆಯವರಿಗೆ, ಮಾಧ್ಯಮ ಮಿತ್ರದವರಿಗೆ, ನಮ್ಗೆಲ್ಲರಿಗೂ ಕೂಡ ಸಹಕರಿಸಿದಂತ ಬಳ್ಳಾರಿ ನಗರದ ಸಮರ್ಥ ನಾಗರಿಕರಿಗೆ, ನಮ್ಮೆಲ್ಲ ಹಿರಿಯ ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ತಿರಂಗ ರ್ಯಾಲಿಯನ್ನು ಇಲ್ಲಿಗೆ ನಾವು